ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಸೆಟ್ಟಿಂಗ್ಸ್ ಮಾಡಿದರೆ ನಿಮ್ಮ ಮೊಬೈಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವ ಕಂಪ್ನಿ ಮೊಬೈಲ್ ಯೂಸ್ ಮಾಡಿದರೂ ಈ ಒಂದು ಸೆಟ್ಟಿಂಗ್ಸ್ ಇರ್ಬೋದು ಅನ್ಕೋತೀನಿ. ನಾನು ಯೂಸ್ ಮಾಡೋ ಒಂದು ಮೊಬೈಲ್ ರಿಯಲ್ಮಿ 7i ಅಂತಿದೆ. ನಿಮ್ಮ ಮೊಬೈಲ್ ಕೂಡ ರಿಯಲ್ಮಿ ಆಗಿದ್ದರೆ ಈ ಒಂದು ಸೆಟ್ಟಿಂಗ್ ಖಂಡಿತ ಇರುತ್ತೆ. ಬೇರೆ ಕಂಪ್ನಿಯದಿದ್ದರೂ ಕೂಡ ಇರ್ಬೋದು ಅನ್ಕೋತೀನಿ. ಇದ್ರೆ ಈ ಥರ ಸೆಟ್ಟಿಂಗ್ಸ್ನ ಮಾಡ್ಬೋದು. ಅದು ಏನು ಅಂತಂದರೆ, ಇಲ್ಲಿ ಮೇಲ್ಗಡೆ ಐಕಾನ್ ಕಾಣಿಸ್ತಾ ಇದೆಯಲ್ಲ, ಇದು ಬೇರೆ ಬೇರೆ ಥರ ಕಾಣ್ಬೋದು ಮತ್ತು ವಾಲ್ಪೇಪರ್ ಚೇಂಜ್ ಮಾಡ್ಬೋದು. ಈಗ ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನಿಮ್ಮ ಡಿಸ್ಪ್ಲೇ ಮೇಲೆ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಥರ ಒಂದು ಬರುತ್ತೆ, ಕೆಳಗಡೆ ಐಕಾನ್ಸ್ ಎಲ್ಲ ಬರುತ್ತೆ. ಇಲ್ಲಿ ವಾಲ್ಪೇಪರ್ ಅಂತಿದೆ, ವಾಲ್ಪೇಪರ್ನ ಕ್ಲಿಕ್ ಮಾಡಿದರೆ ಇಷ್ಟೆಲ್ಲ ಬರುತ್ತೆ. ಸ್ಟ್ಯಾಟಿಕ್ ವಾಲ್ಪೇಪರ್ಸ್ ಅಂತ ಬರುತ್ತೆ, ಲೈವ್ ವಾಲ್ಪೇಪರ್ಸ್ ಅಂತ ಬರುತ್ತೆ, ಮತ್ತು ಮೋರ್ ಅಂತ ಕೇಳುತ್ತೆ. ಸ್ಟ್ಯಾಟಿಕ್ ವಾಲ್ಪೇಪರ್ ಅಂತೇಳಿ ಕ್ಲಿಕ್ ಮಾಡಿದರೆ ಇಷ್ಟೆಲ್ಲ ವಾಲ್ಪೇಪರ್ಸ್ ಬರುತ್ತೆ ಫ್ರೆಂಡ್ಸ್. ನೀವು ಯಾವ ವಾಲ್ಪೇಪರ್ ಬೇಕಾದರೂ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ಗೆ ಸೆಟ್ ಮಾಡ್ಕೋಬೋದು. ಈ ಥರ ಬ್ಯಾಕ್ ಬಂದರೆ ಈ ಸ್ಟ್ಯಾಟಿಕ್ ವಾಲ್ಪೇಪರಲ್ಲಿ ಸೆಟ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ವಾಲ್ಪೇಪರ್ ಅಂತೇಳಿ ಕ್ಲಿಕ್ ಮಾಡಿದರೆ ಲೈವ್ ವಾಲ್ಪೇಪರ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಲೈವ್ ಆಗಿ ಸ್ವಲ್ಪ ಸ್ವಲ್ಪ ಮೂವ್ ಆಗ್ತಾ ಇರುತ್ತೆ. ಇದು ಲೈವ್ ವಾಲ್ಪೇಪರ್. ಈಗ ಬ್ಯಾಕ್ ಬರ್ತೀನಿ. ಅಂದರೆ ಇದು ಸ್ವಲ್ಪ ಮೂವ್ ಆಗ್ತಾ ಇರುತ್ತೆ ಫ್ರೆಂಡ್ಸ್, ಸ್ಲೋ ಆಗಿ. ಅದಕ್ಕೆ ಲೈವ್ ವಾಲ್ಪೇಪರ್ ಅಂತೇಳಿ ಹೇಳ್ತಾರೆ. ಈಗ ಮತ್ತೆ ಪ್ರೆಸ್ ಮಾಡಿ ಇಟ್ಕೋತೀನಿ. ಇದು ವಾಲ್ಪೇಪರ್ ಮುಗೀತು. ನೆಕ್ಸ್ಟ್ ಐಕಾನ್ಸ್ನ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಇಲ್ಲಿ ಐಕಾನ್ ಸೈಜ್ನ ನೀವು ಚಿಕ್ಕದು ದೊಡ್ಡದು ಮಾಡ್ಕೋಬೋದು. ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಚಿಕ್ಕದು ದೊಡ್ಡದು ಸೈಜ್ನ ನೀವು ಮಾಡ್ಕೋಬೋದು. ಈ ಥರ ನಿಮಗೆ ಯಾವ ಸೈಜ್ ಚೆನ್ನಾಗಿ ಕಾಣಿಸುತ್ತೆ ಆ ಥರ ನೀವು ಸೈಜ್ ಮಾಡ್ಕೋಬೋದು. ಮತ್ತು ಕೆಳಗಡೆ ನೋಡಿ ಆ್ಯಪ್ಸ್ ನೇಮ್ ಅಂತಿದೆ. ಈ ಥರ ಆ್ಯಪ್ ನೇಮ್ನ ಚಿಕ್ಕದು ದೊಡ್ಡದು ಈ ಥರ ಮಾಡ್ಕೋಬೋದು. ದೊಡ್ಡದು ಚಿಕ್ಕದು ಈ ಥರ ಮಾಡ್ಕೋಬೋದು. ಇದು ಡಿಫಾಲ್ಟಾಗಿ ಈ ಥರ ರೌಂಡ್ ಇರುತ್ತೆ. ನೀವು ಈ ಥರ ಸ್ಕ್ವೇರ್ ಶೇಪಲ್ಲಿ ಬರಬೇಕು ಅಂತಂದರೆ ಈ ಥರ ಸ್ಕ್ವೇರ್ ಶೇಪ್ನ ಬರುತ್ತೆ. ಇಲ್ಲಿ ರೌಂಡ್ ಬೇಕಂದರೆ ಇದನ್ನು ಕ್ಲಿಕ್ ಮಾಡ್ಬೋದು. ಅದೇ ರೀತಿ ಪೆಬಲ್ ಅಂತೇಳಿ ಒಂದಿದೆ, ಅದನ್ನು ಕೂಡ ನೀವು ಈ ಥರ ಕ್ಲಿಕ್ ಮಾಡಿ ಸೆಟ್ ಮಾಡಿದರೆ, ಪೆಬಲನ್ನು ಸೆಟ್ ಮಾಡಿದರೆ ಈ ಥರ ಪೆಬಲ್ ಥರ ಕಾಣಿಸುತ್ತೆ. ಇವು ಮೂರು ಥರ ಇದೆ ಇಲ್ಲಿ. ಅದಾದಮೇಲೆ ಕಸ್ಟಮ್ ಕೂಡ ನೀವು ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೀವು ರೌಂಡ್ ಬೇಕು, ಈ ಥರ ಬೇರೆ ಈ ಥರ ಬೇಕು, 6 ಮೂಲಗಳು ಇರುತ್ತಲ್ಲ ಆ ಥರ, ಈ ಥರ ಬೇಕು, ಯಾವ ಥರ ಬೇಕಾದರೂ ನೀವು ಸೆಟ್ ಮಾಡ್ಕೋಬೋದು. ಇಲ್ಲಿ 4 ಥರ ಇದೆ. ಇಲ್ಲಿ ಫೋರ್ಗ್ರೌಂಡ್ ಅಂತಿದೆ, ಇದನ್ನು ನೋಡೋಣ ಏನಿರುತ್ತೆ ಅಂತೇಳಿ. ನೋಡಿ, ಒಳಗಿರೋ ಒಂದು ಐಕಾನ್ ಸಿಂಬಲ್ ಇರುತ್ತಲ್ಲ, ಅದು ಚಿಕ್ಕ ದೊಡ್ಡದು ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಅದನ್ನು ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಐಕಾನ್ ಅಂತಿದೆ, ಐಕಾನ್ ಸೈಜ್ನ ಕೂಡ ನೀವು ಚಿಕ್ಕ ದೊಡ್ಡದು ಮಾಡ್ಕೋಬೋದು. ಅದು ಆ್ಯಪ್ ನೇಮ್ ಅದು ಮೊದಲೇ ತಿಳಿಸಿದ್ದೀನಿ. ಈಗ ಬ್ಯಾಕ್ ಬನ್ನಿ. ಇಷ್ಟಾಯಿತು. ಇಷ್ಟಾದಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲೇಔಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಲಮ್ಸ್ ಮತ್ತು ರೋಸ್ನ ನೀವು ಜಾಸ್ತಿ ಮತ್ತು ಕಡಿಮೆ ಮಾಡ್ಬೋದು. ಈಗ ನಾನು ಇಲ್ಲಿ ನೋಡಿ ಕಾಲಮ್ಸ್ನ ನಾನು ಕಡಿಮೆ ಮಾಡ್ತೀನಿ. ನೋಡ್ತಾ ಇದ್ರೆ ಕಾಲಮ್ಸ್ 2 ಇದೆ, ಈ ಥರ ಕಾಣಿಸುತ್ತೆ. ನೀವು ಜಾಸ್ತಿ ಕೂಡ ಮಾಡ್ಕೋಬೋದು, 3, 4 ಈ ಥರ ಮಾಡ್ಕೋಬೋದು. 4 ಮ್ಯಾಕ್ಸಿಮಮ್ ಮಾಡ್ಕೋಬೋದು. ನೀವು 2 ಕಡಿಮೆ ಅಂದರೆ 2 ಕೂಡ ಮಾಡ್ಕೋಬೋದು. ಇಲ್ಲಿ ರೋಸ್ ಇರುತ್ತೆ ಕೆಳಗಡೆ, ಈ ಥರ ರೋಸು. ಜಾಸ್ತಿ ಅಂದರೆ 6 ಮಾಡ್ಕೋಬೋದು, ಕಡಿಮೆ ಅಂದರೆ ಈ ಥರ 4 ಮಾಡ್ಕೋಬೋದು. ಕಾಣಿಸ್ತಿದೆ ನಿಮಗೆ, ಈ ಥರ ರೋ ಇರುತ್ತಲ್ಲ, ಈ ರೋ ಜಾಸ್ತಿ ಅಂದರೆ 6 ಮಾಡ್ಕೋಬೋದು, ಕಡಿಮೆ ಅಂದರೆ 4 ಮಾಡ್ಕೋಬೋದು. ನಿಮಗೆ ಯಾವ್ದು ಇಷ್ಟ ಇರುತ್ತೆ ಅಷ್ಟು ರೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಲಮ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಒಂದು ಸೆಟ್ಟಿಂಗ್. ನೆಕ್ಸ್ಟ್ ಲೇಔಟ್ ಆದಮೇಲೆ ಈ ಥರ ಕ್ಲಿಕ್ ಮಾಡಿದರೆ ಇಲ್ಲಿ ವಿಡ್ಜೆಟ್ಸ್ ಅಂತ ಇರುತ್ತೆ. ವಿಡ್ಜೆಟ್ಸ್ನ ಕ್ಲಿಕ್ ಮಾಡಿದರೆ ಈ ಥರ ವಿಡ್ಜೆಟ್ಸ್ನ ನಿಮ್ಮ ಮೊಬೈಲ್ನಲ್ಲಿ ಸೆಟ್ ಮಾಡ್ಕೋಬೋದು. ಕ್ಲಾಕ್ ಈ ಥರ 3 ಥರ, ಇಷ್ಟು 4 ಥರ ಇದ್ದಾವೆ. ಇದರಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೋತೀರೋ ಆ ಒಂದು ವಿಡ್ಜೆಟ್ ಇಲ್ಲಿ ಬರುತ್ತೆ. ಇಲ್ಲಿ ನೋಡ್ತಿದ್ರೆ ಕ್ಲಾಕ್ ಈ ಪ್ರೆಸೆಂಟ್ ಇರೋದು ಇದು. ಈ ಥರನೂ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಈ ಥರನೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾವ ಥರ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನೀಗ ಡಿಫಾಲ್ಟ್ ಇದನ್ನು ನಾನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕ್ರೋಮ್ ಬುಕ್ ಮಾರ್ಕ್ ಇದೆ, ಇದನ್ನು ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕ್ಯಾಲೆಂಡರ್ ಇದೆ,
ಈ ಥರ ನೀವು ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಬ್ಯಾಕ್ ಬಂದರೆ ವಿಡ್ಜೆಟ್ಸ್ ಆಯಿತು, ಟ್ರಾನ್ಸಿಷನ್ಸ್ ಅಂತಿದೆ. ಇಲ್ಲಿ ಟ್ರಾನ್ಸಿಷನ್ ನೋಡಿ, ಈಗ ಟ್ರಾನ್ಸಿಷನ್ ಈ ಥರ ರೋಲ್ ಆಗಬೇಕು. ನಾವು ಈ ಥರ ಸ್ವೈಪ್ ಮಾಡಿದರೆ ಈ ಥರ ರೋಲ್ ಆಗಬೇಕು ಅಂತಂದರೆ ಇದನ್ನು ರೋಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯೂಬ್ ಅಂತಿದೆ, ಈ ಥರ ಅದು ಕ್ಯೂಬ್ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಅದೇ ಥರ ಭಾಳಷ್ಟು ಟ್ರಾನ್ಸಿಷನ್ಸ್ ಇದೆ. ಫ್ಲಿಪ್, ಕಾರ್ಡು, ಈ ಥರ ಎಲ್ಲ ಟ್ರಾನ್ಸಿಷನ್ಸ್ ಇದೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಸೆಟ್ಟಿಂಗ್ಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಸೆಟ್ಟಿಂಗ್ಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಈ ಥರ ಸೆಟ್ಟಿಂಗ್ ಮಾಡ್ಕೊಂಡು ನಿಮ್ಮ ಮೊಬೈಲ್ನ ಚೆನ್ನಾಗಿ ಕಾಣೋ ಥರ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.